ಚುನಾವಣೆಗೆ ತಾವು ಸ್ಪರ್ಧೆ ಮಾಡಬೇಕು ಅಂದರು. ನನಗೆ ವಯಸ್ಸಾಗಿಲ್ಲ, 25 ವರ್ಷ ಆಗಬೇಕು. 83 ನಂತರ ಸತತವಾಗಿ 4 ಚುನಾವಣೆ ಸ್ಪರ್ಧೆ ಮಾಡಿ ನಾನು ಸೋತು 5ನೇ ಚುನಾವಣೆಯಲ್ಲಿ ಹರಿಹರದ ಶಾಸಕನಾಗಿ ನಾನು ಆಯ್ಕೆಯಾದೆ. ಬಸವನಗೌಡ ಪಟೇಲ್ ಹರೀಶ್ ಎಂಬ ಹೆಸರಿನವನಾದ ನಾನು ಅತಿ ಹಿರಿಯ ಅಧಿಕಾರಿಗಳು ಗೌರವ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ನಾನು ಯಾರಿಗೂ ಹೆದರದೆ ಅದನ್ನು ಖಂಡಿಸ್ತಕ್ಕಂಥದ್ದು, ಅವರನ್ನು ವಿರೋಧಿಸ್ತಕ್ಕಂಥದ್ದು. ನೀವು ಒಂದು ಘಟನೆ ನಿಮಗೆ ತುಂಬ ನೋವು ಕೊಟ್ಟಿದೆ ಅನ್ನೋದೊಂದು ರಾಜಕೀಯ ವಿಚಾರದಲ್ಲಿ ಅದು ಏನಿರ್ಬೋದು? ನನಗೆ ಭಾಳಷ್ಟು ನೋವಾಗ್ತಕ್ಕಂಥದ್ದು ನಂಬಿಕೆ ದ್ರೋಹ ಮಾಡ್ತಕ್ಕಂಥದ್ದು. ಇದು ನನಗೆ ಅತೀ ನೋವು ಕೊಡ್ತಕ್ಕಂಥ ಯಾವ್ದಾರ ವಿಚಾರ ಇದ್ದರೆ ಇದು ಮ್ಯಾಚ್ ಫಿಕ್ಸಿಂಗ್ ಅಂತಕ್ಕಂಥದ್ದು. ನಿಮಗೆ ಅಷ್ಟು ನೋವಾಗಿದೆ, ಸೊ ಅದನ್ನು ನೀವು ನಿಮ್ಮ ಕಡೆಯಿಂದ ಕಡಿಮೆ ಮಾಡ್ಬೋದು ಅಂತಂದರೆ ಏನು ಮಾಡ್ಬೋದು? ನಮ್ಮ ರಾಜ್ಯದಲ್ಲಿ ಇದು ಹದ್ದು ಮೀರಿ ನಡೀತಾ ಇದೆ. ಜನರೇ ಈ ಒಂದು ಭ್ರಷ್ಟಾಚಾರದ ವ್ಯವಸ್ಥೆಗೆ ಒಗ್ಕೊಂಡು ಹೋಗ್ಬಿಟ್ಟಿದ್ದಾರೆ.